ಏನು ತಿಳಿವಾದ ಸಿದ್ಧಾಂತ ನನಗೆ. ದೇವರು ನಮ್ಗೆ ಇಷ್ಟೊಂದು ಮೋಸ ಮಾಡ್ತಾನಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇಲ್ಲ, ಆ ದೇವ್ರನ್ನಂತರೂ ನಾನು ಪೂಜೆ ಮಾಡಲ್ಲ. ನೀನು ಎಂದೂ ಆ ದೇವ್ರು ನೆನ್ಸಂಗಿಲ್ಲ. ನನ್ನ ಪೂಜಾ ಜೀವನದಾಗ ಇಷ್ಟ ಆಟ ಆಡ್ಬಿಟ್ಟಲ್ಲ ಆ ದೇವರು. ಆ ದೇವ್ರ ಗುಡಿಗೆ ಹೋಗ್ಬೇಕಂದ್ಲು ಪೂಜಾ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕ್ರಿ, ನನ್ನ ದೇವ್ರು ನೋಡ್ಬೇಕ್ರಿ ಅಂತಂದ್ಲು. ಅದಕ್ಕಾಗೆ ಕರ್ಕೊಂಡು ಬಂದಿದ್ದೆ. ದೇವಸ್ಥಾನಕ್ಕಂತ ಬಂದೆ, ಇಂಥ ಒಂದು ದೊಡ್ಡ ಅನಾಹುತ ಆಯ್ತು. ನಾವು ಹೆಂಗೆ ತಡ್ಕೋತಾಳೆ ಸಿದ್ಧಾಂತ್? ಹೆಂಗೆ ತಡ್ಕೋತಾಳೆ? ಪೂಜಾ ಅಂತಂದು ತಯಾರಿ ಇದನ್ನ ವಿಚಾರ ಹೆಂಗೆ ತಗೋತಾರೆ ಹೇಳು ದೇವ್ರಿ. ಇದೆಲ್ಲ ಕಣ್ಸು ನನ್ಸು ನನಗೊಂದು ಗೊತ್ತಾಗತ್ತಿಲ್ಲ ಸಿದ್ಧಾಂತ್. ನನಗೊಂದು ಗೊತ್ತಾಗತ್ತೆ. ಅಣ್ಣ ಪ್ಲೀಸ್ ಅಣ್ಣ, ನೀನು ಧೈರ್ಯ ತಗೊಂಡ. ನೀನು ಹಿಂಗೆ ಮಾಡಿದ್ರೆ ನಮ್ಮ ಕೈಕಾಲ ಆಡಂಗಿಲ್ಲ. ನೀನು ನಮ್ಮ ಮನೆ ಕಳಿಸಿದಂಗಣ್ಣ. ನೀನು ಹಿಂಗೆ ಕುಸದ್ ಬಿದ್ರ ನಾವೆಲ್ಲ ಯಾವ ಲೆಕ್ಕ ಹೇಳ? ಹಾಂ, ಯಾವ ಲೆಕ್ಕ? ನೋಡಣ್ಣ, ದೇವ್ರದಾನ ನಮ್ಮ ಪಾಲಿಗೆ. ದೇವ್ರದ ನಾವು ಯಾರಿಗೂ ಮೋಸ ಮಾಡಿಲ್ಲ ಜೀವನದಾಗ. ದೇವರು ನಮಗೂ ದಾರಿ ತೋರಿಸ್ತಾನೆ. ನೀ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೋಡು, ನಮ್ಗೆ ವೈನಿ ಜೀವ ಉಳಿಯೋದು ಇಂಪಾರ್ಟೆಂಟನ್ನ. ಮಕ್ಕಳಿಗೆ ಹೆಂಗಾದರೂ ಬರ್ತಾವನ್ನ, ಹೆಂಗಾದರೂ ಮಾಡ್ಕೋಬೋದು. ಆದರೂ ಪೂಜಾ ವೈನಿ ನಮ್ಗೆ ಸಿಗ್ತಾಳೆ. ಹಾಂ, ಇದ್ರಾಗ ಯೋಚಿಸೋದು ಏನಾಯ್ತನ್ನ? ಹೋಗಿ ಹೇಳ್ಬಿಡು. ನೀ ಹೇಳೋದು ಸಿದ್ಧಾಂತ, ನೀ ಹೇಳೋದು ಕರೆಕ್ಟ್ ಐತೆ. ಪೂಜಾ ನಮಗೆ ಮಕ್ಕಳು ಹೆಂಗಾದರೂ ಬರ್ತಾವೆ, ಬೇಕಾದ್ರೆ ಒಂದು ದತ್ತಕ್ಕೆ ತೊಗೊಂಡ್ರತ್ತ. ಆದ್ರೆ ಪೂಜಾ ಹುಷಾರಾಗಿರ್ಬೇಕು. ನನಗೆ ನನ್ನ ಮಕ್ಕಳಕ್ಕಿಂತ ಪೂಜಾನ ಹುಷಾರಾಗಿರ್ಬೇಕು. ಪೂಜಾನ ಜೀವನ ಪೂರ್ತಿ ನನ್ನ ಜೊತೆ ಚೆನ್ನಾಗಿದ್ರೆ ನಂಗಷ್ಟು ಸಾಕು. ನಂಗಷ್ಟು ಸಾಕು. ಸಿದ್ದು, ನಡಿ, ಡಾಕ್ಟರ್ ಹೇಳು. ನಡಿ. ಸರಿನಾ? ನಡಿ. ಸಿದ್ಧಾರ್ಥ ಪಾಟೀಲ್ ಕಾಣತ್ತಾರೆ. ಸಿದ್ಧಾರ್ಥ್? ಓ ವಿಜಯ್, ಸಿದ್ಧಾರ್ಥ್ ನೀವೇನಿಲ್ಲಿ? ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಪ್ಪ, ಅದಕ್ಕೆ ಮತ್ತೆ. ನೀವು? ನಾವು ನಮ್ಗೆ ಬೇಕಾದವ್ರಿಗೆ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿಬಿಟ್ಟಿವಿ. ಏನಾಗ್ಬಿಟ್ಟೈತಿ ಅಂತಂದ್ರೆ ಅವ್ರಿಗೆ ಭಾಳ ಸ್ವಲ್ಪ ಕೋಮಾಕ್ ಹೋಗೋ ಸ್ಟೇಜ್ನಾಗ ಐತೆ. ಈಗ ಎಚ್ಚರ ಆಗೈತಿ, ಆದ್ರೆ ಅವ್ರಿಗೆ ಹಳೆದೆಲ್ಲ ನೆನಪಿಲ್ಲ. ಹಿಂಗಾಗಿ ಸ್ವಲ್ಪ ಅವ್ರನ್ನ ನಾವು ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದೈತಿ. ನಾನು ನನ್ನ ಮಿಸ್ಸಸ್ಸು ಈಗ ಹಾಸ್ಪಿಟ್ಲಿಗೆ ಇಲ್ಲೇ ಇರ್ತೀವಿ. ಹೌದಾ? ಸರಿ, ನಮ್ಮ ಮಂಜೂರು ಅರ್ಜೆಂಟ್ ಕೆಲಸ ಐತಿ, ಆಮೇಲೆ ಬೆಟ್ಟಕ್ಕೇನೆ. ಸಿದ್ಧಾರ್ಥ್, ಯಾಕೆ ಇಷ್ಟೊಂದು ಮಂಕಾಗಿದ್ದಿ? ಅಲ್ಲ, ನೀ ಯಾಕೆ ಬಂದಿಲ್ಲ ಹಾಸ್ಪಿಟಲ್ಗೆ? ಯಾರಿಗೇನಾಗಿದ್ದಿ? ಅದು ವಿಜಯನ, ನಮ್ಮ ವೈನಿಗೆ ಅಂದರೆ ನಮ್ಮ ಸಿದ್ಧಾರ್ಥ ನನ್ನ ವೈಫ್ಗೆ ಒಂಚೂರು ಆಕ್ಸಿಡೆಂಟ್ ಆಗ್ಬಿಟ್ಟೈತಿ. ಅದು ಒಂಚೂರು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಅಯ್ಯೋ ದೇವ್ರಿ, ಯಾಕ್ರಿ? ಏನಾಯ್ತು? ಆಕ್ಸಿಡೆಂಟ್ ಆಗುವಂಥದ್ದು? ಏನಿಲ್ಲ ರೀ, ನಾ ಸ್ವಲ್ಪ ಆಮೇಲೆ ಮಾತಾಡ್ತೀವಿ. ಡಾಕ್ಟರ್ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಬೇಕು. ಹೌದಾ? ಡಾಕ್ಟರ್ ಯಾವ ಡಾಕ್ಟ್ರ್? ಚಂದ್ರಶೇಖರ್ ಡಾಕ್ಟ್ರಾ? ಹಾಂ ಹೌದು ರೀ, ಅವ್ರು ಊಟಕ್ಕೆ ಹೋಗ್ರಿ, ಬರ್ತಾರೆ ಇನ್ನೊಂದು 10 ನಿಮಿಷ. ನಾವು ಅವ್ರನ್ನ ಮೀಟ್ ಮಾಡಬೇಕಿತ್ತು, ಅದಕ್ಕೆ ಬಂದೇವಿ. ಓ ಹೌದಾ? ತಲೆ ಕೆಟ್ಟೋಗ್ಬಿಟ್ಟೈತೆ ಬಿಡ್ರಿ. ಯಾಕ್ರಿ? ಏನಾಯ್ತ? ಆರಾಮಾಗದಾರಲ್ಲ? ಯಾಕೆ ಸೀರಿಯಸ್ ಆಗೈತಾ? ಏನಂತ ಹೇಳ್ಬೇಕ್ರಿ? ನನ್ನ ವೈಫು ಪ್ರೆಗ್ನೆಂಟ್ ಇದ್ಲು. ಇನ್ನು 2 ತಿಂಗಳು ಆಗಿದ್ದಿಲ್ಲ, ಕಂಪ್ಲೀಟ್ ಆಗಿದ್ದಿಲ್ಲ. ಈ ಖುಷಿ ವಿಚಾರ ನಿನ್ನೆ ನನಗೆ ಹೇಳಿದ್ಲು. ಇವತ್ತು ಗುಡಿಗೆ ಹೋಗ್ಬೇಕನ್ಸತ್ತೈತ್ರಿ ಅಂತ ಅಂದ್ಲು. ಗುಡಿಗೆ ಕರ್ಕೊಂಡು ಬಂದಿದ್ದೆ. ಯಾಕೋ ಮಸಾಲೆ ದೋಸೆ ತಿನ್ಬೇಕನ್ಸತ್ರಿ ಅಂತ ಅಂದ್ಲು. ಬಸ್ರಿ ಇದ್ಲಲ್ಲ, ಬೈಕೆ ತೀರಿಸ್ಬೇಕಂಥೇಳಿ ನನಗೆ ಗೊತ್ತಿರೋ ಒಂದು ಫೇಮಸ್ ಅಂಗಡಿಗೆ ಹೋಗಿ ತರಾಕಂತ ಹೋಗೀನಿ. ಒಂಚೂರು ರೋಡ್ ಕ್ರಾಸ್ ಮಾಡತ್ತಾಳ, ಗಾಡಿ ತಂದು ಒಬ್ಬ ಹಾಸ್ಬಿಟ್ರಿ. ಜೋರಾಗಿ ಪೆಟ್ಟು ಬಿದ್ದಿತ್ತಂತ. ಅಯ್ಯೋ ಪಾಪ, ಹಿಂಗಾಬಾರ್ದಾಗಿತ್ರಿಪ್ಪ. ಪ್ರೆಗ್ನೆಂಟ್ ಅಂದ್ರೆ ಸ್ವಲ್ಪ ಟೆನ್ಷನ್ ರೀ. ಈಗ ಹೆಂಗಿದಾರ? ಆರಾಮಾಗಿದ್ದಾರ? ಅಪ್ಪ ಆರಾಮಾಗಿತ್ತಂತ? ಇಲ್ಲಕ್ಕ, ಅದು ಒಂಚೂರು ಪ್ರಾಬ್ಲಮ್ ಆಗಿಬಿಟ್ಟೈತಿ. ಅವ್ರಿಗೆ ಗರ್ಭಕೋಶ ಪೆಟ್ಟು ಬಿದ್ದಿತ್ತಂತ. ಡಾಕ್ಟ್ರು ಗರ್ಭಕೋಶ ತೆಗಿಬೇಕು, ಅವರು ಲೈಫ್ ಲಾಂಗ್ ತಾಯಿ ಆಗಂಗಿಲ್ಲ ಅಂತ ಹೇಳಾರು. ಅದೇ
ಅದೇ ಸ್ವಲ್ಪ ದುಃಖ. ಮನೆಯವ್ರಿಗೆ ಯಾರಿಗೂ ವಿಚಾರ ಗೊತ್ತಿಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗೈತೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ. ನಮ್ಮವ್ವ ನೋಡಿದ್ರೆ ಹಾರ್ಟ್ ಪೇಷಂಟ್, ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಅದೇ ವಿಚಾರ ಮಾಡತ್ತಿದ್ವಿ, ಗರ್ಭಕೋಶ ತೆಗಿಲಿಲ್ಲ ಅಂತಂದ್ರೆ ನಮ್ಮ ವೈನಿ ಜೀವ ಉಳಂಗಿಲ್ಲಂತ್ರಿ. ಹಿಂಗಾಗಿನ ಈಗ ನಮ್ಮ ವೈನಿನ ಇಂಪಾರ್ಟೆಂಟ್ ಅಲ್ಲ, ಡಿಸಿಷನ್ ತೊಗೋರಿ ಅಂತ ಡಾಕ್ಟರ್ ಹೋದ್ರು. ಏನಿಲ್ಲ, ಡಿಸಿಷನ್ ತೊಗೊಂತಂದ್ರೆ ಏನೈತಿ, ನಮ್ಮ ವೈನಿನ ಇಂಪಾರ್ಟೆಂಟ್, ಅವ್ರ ಜೀವನ ಉಳಿಬೇಕಂತ ಹೇಳಿ ಡಾಕ್ಟರ್ಗೆ ಹೇಳಕ್ಕೆ ಹೋಗಿದ್ವಿ. ಹಿಂಗೆ ಬರ್ದಾಗಿತ್ರಿ ನಿಜವಾಗ್ಲು ಭಾಳ ಬೇಜಾರಾದ. ನೀವು ನೋಡಿದ್ರೆ ಎಷ್ಟು ಒಳ್ಳೆಯ ಜನ, ದೇವ್ರು ನಿಮ್ಗೆ ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು ರೀ. ಏನು ಮಾಡೋದು ರೀ, ಎಲ್ಲ ಹಣೆ ಬರ, ನಮಗೂ ಹಣೆ ಬರ್ದಾಗ ಬೇಕಲ್ಲ ಅಪ್ಪ ಅಮ್ಮ ಅನ್ನಿಸ್ಕೊಳ್ಳೋದು. ಅದು ನಮ್ಗೆ ಬರ್ದಿಲ್ಲ ಅಂತ ಕಾಣಿಸ್ತೈತಿ. ನನಗೆ ಏನು ಚಿಂತೆ ಅಂದ್ರೆ ಪೂಜಾದ ದೊಡ್ಡ ಚಿಂತೆ. ತಾಯಿ ಆಗ್ತೀನಿ ಅಂತ ಎಷ್ಟು ಖುಷಿ ಪಟ್ಟಿದ್ಲ ಗೊತ್ತಾ ನಿನ್ನೆ. ಅಕ್ಕಿ ಇದನ್ನೆಲ್ಲ ಹೆಂಗೆ ತೊಗೋತಾಳೋ ಏನು. ನಿಜವಾಗ್ಲೂ ನನಗೆ ಈ ಒಂದು ತಿಳಿ ಅಂದ್ರೆ 16 ತಿಳಿ ಆಗ್ತಿದ್ರೆ ನಂಗೆ ನಿಜವಾಗ್ಲೂ ಏನು ಮಾಡ್ಬೇಕಂತ ಅನ್ಸತ್ತಿಲ್ಲ. ಇವು ಯಾಕರದ ಹುಟ್ಟಿನು ಯಾಕರ ಐತಪ್ಪ ಈ ಜೀವನ ಅನ್ಸ್ಬಿಟ್ಟೈತೆ ನನಗೆ. ನಿಜವಾಗ್ಲೂ ಸಿದ್ಧಾರ್ಥ, ನೀ ಎಷ್ಟು ಒಳ್ಳೆ ಮನುಷ್ಯ, ಎಷ್ಟು ಕಷ್ಟಪಟ್ಟು ಇಷ್ಟು ಜೀವನದಾಗ ಮುಂದೆ ಬಂದು ನಿನ್ನ ನಿನ್ನ ಜೀವನದಾಗ ಹಿಂಗಾತು ಅಂತ ಕೇಳಿದ್ರೆ ನಿಜವಾಗ್ಲು ನನಗಂತೂ ಭಾಳ ನೋವಾಗತ್ತೈತಿ, ಭಾಳ ನೋವಾಗತ್ತೈತಿ. ಡಾಕ್ಟರ್ಗೆ ಇನ್ನೂ ಸ್ವಲ್ಪ ಕೇಳಬೇಕಿತ್ತು, ಇಲ್ಲ ಬೇರೆ ನಿನ್ಗೇನು ಕಮ್ಮಿ ಆಗಿತ್ತು, ದೊಡ್ಡ ದೊಡ್ಡ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಬೇಕಿತ್ತು. ಏನಾದರೂ ಒಂದು ಮಾಡ್ತಾರೆ. ಇಲ್ಲ ವಿಜಯ್, ಎಲ್ಲ ಕೇಳಿ ನೋಡಿದ್ವಿ. ಅದೆಷ್ಟಾದರೂ ಖರ್ಚಾಗಲಿ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳ್ರಿ, ಕರ್ಕೊಂಡು ಹೋಗ್ತೀವಿ. ಆದರೆ ಪೂಜಾ ಎಲ್ಲ ರೀತಿಯಿಂದ ಸೇಫ್ ಆಗಿರಬೇಕು, ಆ ಮಗುನೂ ಸೇಫ್ ಆಗಿರಬೇಕು ಅಂತ ಎಷ್ಟು ಕೇಳ್ಕೊಂಡೆ. ಆದರೆ ಡಾಕ್ಟರ್ ಆಗಂಗಿಲ್ಲ ಅಂತ ಹೇಳಕತ್ಬಿಟ್ಟಾರ. ಹೌದ್ರಿ, ಚಂದ್ರಶೇಖರ್ ಡಾಕ್ಟ್ರು ಭಾಳ ಶಾನೆ ಅದಾರ. ಅವ್ರು ಏನರ ಇಂಥ ಕೇಸ್ ಇತ್ತಂದ್ರೆ ಅವ್ರು ಹೇಳ್ಬಿಡ್ತಾರ ಅಂಥೇಳಿ. ಆದರೂ ಅಣ್ಣ ನಾ ಒಂದು ಹೇಳ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ. ಅಯ್ಯೋ ಹೇಳವ, ನಮ್ಗೆ ಒಂದು ಹುಲ್ ಕಟ್ಟಿ ಆಸರೆ ಸಿಕ್ಕರು ದೊಡ್ಡ ಗುಡ್ಡ ಸಿಕ್ಕಂಗೆ. ಈಗ ಹೇಳು, ಏನಾಯ್ತು ಹೇಳು. ನಮ್ಮ ಸಂಬಂಧಿಕರಿಗೆ ಒಬ್ಬರಿಗೆ ಹಿಂಗಾಗಿತ್ತು. ಆದ್ರೆ ಅವರು 7-8 ತಿಂಗಳ ಗರ್ಭಿಣಿ ಇದ್ಲಕ್ಕಿ. ಹೊಟ್ಟೆಲೇ ಇದ್ದಾಗ ಆಕೆ ಗಂಡ ಆಕಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಚೊಚ್ಚಲು ಹೊಟ್ಟೆಲೇ ಇದ್ಲು, ಕುಬ್ಸ ಮಾಡಿಕೊಂಡು ತವ್ರ ಮನೆಗೆ ಹೊಂಟಿದ್ಲು. ಅವಾಗ ಹಿಂಗಾಗ್ಬಿಡ್ತು. ಗಂಡ ಹೆಂಡತಿ ಇಬ್ಬರೇ ಇದ್ರು, ಯಾರೂ ಇರೋಕ್ಕಿಲ್ಲ. ಆದ್ರೆ ಅಕ್ಕಿಗೂ ಹೊಟ್ಟೆಗೆ ಪೆಟ್ಟು ಬಿದ್ದಿತ್ತು, ಮಗುಗೂ ಪೆಟ್ಟು ಬಿದ್ದಿತ್ತು. ಇಮ್ಮಿಡಿಯೇಟ್ ಹಾಸ್ಪಿಟಲ್ಗೆ ಸೇರಿಸಿದ್ರು ಅವರು. ಅವಾಗೂ ಹೇಳಿದ್ರು ಗರ್ಭಕೋಶಕ್ಕೆ ಪೆಟ್ಟು ಬಿದ್ದೈತಿ, ಮಗು ಉಳಂಗಿಲ್ಲ, ಗರ್ಭಕೋಶ ತೆಗಿಬೇಕಾಗ್ತೈತಿ, ಲೈಫ್ ಲಾಂಗ್ ಮಕ್ಕಳಂಗಿಲ್ಲ ಅಂತೇಳಿ. ಅವರು ಯಪ್ಪ ಅಂದ್ರೆ ಯಪ್ಪ, ಅದನ್ನ ನೋಡೋಕ್ಕಾಗಲಿಲ್ಲ ಕಣ್ಣಾರೆ. ಅಷ್ಟು ತ್ರಾಸ ಮಾಡ್ಕೊಂಡ್ರು ಅವ್ರ ಅಪ್ಪ, ಅವ್ರವ್ವ, ಅವ್ರ ಅತ್ತಿ, ಅವ್ರ ಮಾವ, ಅಕ್ಕಿ ಗಂಡಗೂ ಸ್ವಲ್ಪ ಪೆಟ್ಟು ಹತ್ತಿದ್ದು ಎಚ್ಚರ ಇತ್ತು. ಬಟ್ ಅಕ್ಕಿ ಮಾತ್ರ ಭಾಳ ಸೀರಿಯಸ್ ಆಗಿಬಿಟ್ಟಿತ್ತು ಅಕ್ಕಿಗೆ. ಆದ್ರೆ ಅವರು ಎಲ್ಲೋ ಕರ್ಕೊಂಡು ಹೋದ್ರಪ್ಪ. ಕೇರಳದಾಗ ಒಂದು ಡಾಕ್ಟ್ರ್ ಅವರು, ಎಂಥ ಡಾಕ್ಟ್ರ್ ಅಂದ್ರೆ ಆಯುರ್ವೇದಿಕ್ ಡಾಕ್ಟ್ರ್. ಇಮ್ಮಿಡಿಯೇಟ್ ಕರ್ಕೊಂಡು ಹೋದ್ರಪ್ಪ ಅವ್ರು. ಯಾರು ಹೇಳಿದ್ರು ಏನು ನಂಗೆ ಅದೆಲ್ಲ ಗೊತ್ತಿಲ್ಲ, ವಿಚಾರ ಮಾತ್ರ ಇಷ್ಟ. ಅಲ್ಲಿ ಕರ್ಕೊಂಡು ಹೋಗಿದ್ರು, ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಅವ್ರು. ಆ ಮಗುನೂ ಹುಷಾರಾಯಿತು, ಆಕೆಗೆ 8ರ ಡೆಲಿವರಿನೂ ಮಾಡಿಸಿದ್ರು. ಅದ್ರ ಬಳಿಕ ಮತ್ತೊಂದು ಹೊಡೆದಾಳಕ್ಕೆ, ಒಂದನೇದಾದ ಗಂಡು ಆತ. ಆದ್ರೆ ಹುಟ್ಟಿದ ಕೂಸಿಂದು ವಜನ ಕಮ್ಮಿ ಇತ್ತಂತ. ಅಂದರೆ ಈಗ ನಾರ್ಮಲ್ ಹುಟ್ಟಿದ ಕೂಸ್ಕೊಳ್ಳೋಕೆ ವಜನ 2.5 kg ಇರಬೇಕು. ಆದರೆ 8ರ ಹುಡ್ತಲ್ಲ ಹುಡುಗು, ಲಘು ಹುಡ್ತಲ್ಲ ಪಾಪು. ಹಿಂಗಾಗಿ 2 kg ಒಳಗೆ ಇತ್ತಂತ. 1.5 kg ಏನೋ ಇತ್ತಂತ. ಸ್ವಲ್ಪ ಕೂಸು ಸಣ್ಣದ ಭಾಳ ಇತ್ತಂತ. ಅದನ್ನು ಚಂದಾಗಿ ಜೋಪಾನ ಮಾಡಿರಿ ಅವ್ರು. ಒಂದು 5-6 ತಿಂಗಳದಾಗ ಮತ್ತೆ ನಾರ್ಮಲ್ ಹುಡುಗರಂಗೆ ಆತು ಬಿಡ. ಈಗ ಎಂಥ ಅದಾನಂದ್ರಿ ಅವನ, ಹಂಗೆ ಅದಾನ ಹುಡುಗ. ಹಂಗೆ ಹೇಳಿದ್ರಕ್ಕೆ ಗರ್ಭಕೋಶ ತೆಗಿಬೇಕಂತ ಹೇಳಿದ್ರೆ. ಈಗ ನಿಮ್ಗೆ ಏನು ಹೇಳಿದ್ರಲ್ಲ ಹಿಂಗೆ ಹೇಳಿದ್ರಕ್ಕಿಗೆ. ಮತ್ತು ಕೂಸು ದೊಡ್ಡದಿತ್ತು, 8 ತಿಂಗಳಂದ್ರೆ. ಈಗಿನ ಈಕೆಗೆ ನೀವು ಇನ್ನೂ ಕಮ್ಮಿ ಅನ್ನತ್ತೀರಿ, 2 ತಿಂಗಳು ಆಗಿಲ್ಲ ಅನ್ನತ್ತೀರಿ. ಅಂಥ ಕೂಸು ದೊಡ್ಡದಾಗಿತ್ತು, ಹೊಟ್ಟಿಗೆ ಪೆಟ್ಟು ಬಿದ್ದು ಅಷ್ಟೆಲ್ಲ ಮಾಡಿ ಹುಡುಗನ ಉಳಿಸ್ಕೊಂಡ್ರೆ. ಮತ್ತು ಅದ್ರ ಬಳಕ ಒಂದು ಹುಡುಗಿ ಹಡ್ದ್ಲಕ್ಕೀಗ. ಆ ಹುಡುಗಿನೂ ಒಂದು 5-6 ವರ್ಷದಾಗೈತಿ ಈಗ. ನೀವು ಯಾಕೆ ಅಲ್ಲಿ ಹೋಗಬಾರ್ದು ಅಂತ. ಹೌದಾ? ನಿಜವಾಗ್ಲೂ ನಿಮ್ಗೆ ಪಕ್ಕಾ ಗೊತ್ತಾ ಅವ್ರ ಬಗ್ಗೆ? ಅಯ್ಯೋ, ಅವ್ರು ಬೇರೆ ಯಾರಲ್ಲ, ನನ್ನ ಚಿಕ್ಕಪ್ಪನ ಮಗಳಾಕಿ. ಬೇಕಿದ್ರೆ ಅವ್ರ ನಂಬರ್ ಕೊಡ್ತೀನಿ. ನನಗಿಷ್ಟ ವಿಚಾರ ಗೊತ್ತು, ಯಾವ ಹಾಸ್ಪಿಟಲು ಏನು ಪ್ರತಿಯೊಂದು ಗೊತ್ತಿಲ್ಲ. ಆದ್ರೆ ನಂಗೆ ಇದು ಮಾತ್ರ ಪಕ್ಕಾ ಇನ್ಫಾರ್ಮೇಷನ್. ಬೇಕಿದ್ರೆ ನೀವು ಇನ್ನೂ ಡಾಕ್ಟ್ರ್ ಬರೋಕೆ, ಊಟ ಮಾಡಿ ಬರೋಕೆ 10 ನಿಮಿಷ ಐತಿ. ಅವ್ರು ಅಷ್ಟು ಟೈಮಿಲ್ದ ಅಂತ ಹೇಳಿರಂಗಿಲ್ಲ. ನೀವು ಅವ್ರ ಜೊತೆ ಮಾತಾಡ್ರಿ, ಡಾಕ್ಟ್ರಿಗೆ ಒಂದು ಮಾತು ಹೇಳ್ರಿ. ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡಬೇಡಿ. ಸಿಚುವೇಶನ್ ಹೆಂಗಿತ್ತು ಪ್ರತಿಯೊಂದು ಅರ್ಥ ಆಕೈತಿ. ಅಕಸ್ಮಾತ್ ಕೂಸನ್ನು ಉಳಿಸೋ ಚಾನ್ಸಸ್ ಇದ್ರೆ, ಕೂಸು ಉಳಿಲಿಕ್ಕೂ ಆಕೆ ಗರ್ಭಕೋಶಕ್ಕೆ ಏನೂ ತೊಂದರೆ ಆಗ್ಲಂಗೆ ಮಾಡ್ಬೋದಲ್ಲ. ಯೋಚನೆ ಮಾಡಿರಿ. ನಂಬರ್ ಕೊಡ್ಲ ನಾನು? ಹೌದು ಸಿದ್ಧಾರ್ಥ, ಹೌದು. ಇದನ್ನು ನಾನು ಕೇಳೀನಿ. ನನ್ನ ವೈಫನ್ನ ಕಳ್ಳು ಬಳ್ಳಕ್ಕೆ ಹಾಕಿದ ಖರೆ. ಅವ್ರ ಜೊತೆ ಒಂದ್ಸಲ ಮಾತಾಡ್ರಿ. ಅಯ್ಯೋ, ನಿಮ್ಮ ಋಣ ನಿಜವಾಗ್ಲೂ ತೀರ್ಸಕ್ಕಂತೂ ಆಗಂಗಿಲ್ಲ. ದಯವಿಟ್ಟು ಅವ್ರ ನಂಬರ್ ಕೊಡ್ರಿ, ಅವ್ರ ಜೊತೆ ನಾ ಮಾತಾಡ್ತೀನಿ, ಏನಿತ್ತು ಕೇಳ್ತೀನಿ. ನನ್ನ ಪೂಜಾ ನಮ್ಮ ಮಗುನ ಉಳಿಸ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಬೇಕೋ ಅಷ್ಟನ್ನ ಮಾಡ್ತೀನಿ. ಪ್ಲೀಸ್. ಅಯ್ಯೋ ಅಣ್ಣ, ನನ್ನ ಫೋನಲ್ಲಿ ಹಚ್ಚೆ ಕೊಡ್ತೀನಿ, ಮಾತಾಡ್ಬಿಡ್ರಿ ನೀವು.
ಸರಿ ನಿಮ್ಮ ಋಣನ ಯಾವತ್ತೂ ಮರೆಗಿಲ್ಲ ನಿಮ್ಮ ಋಣನ